ಫಲಿತಾಂಶ ಪ್ರಕಟ ಆಗಿದ್ದು ರ್ಯಾಂಕ್ ಹೋಲ್ಡರ್ಸ್ ಅನ್ನ ಗುರುತಿಸುವಂತಹ ಪ್ರಯತ್ನವನ್ನ ಇಂಡಿಯಾ ಫಾರ್ IAS ಮಾಡ್ತಾ ಇದೆ. ಸದ್ಯ ನನ್ನ ಜೊತೆಗೆ ರ್ಯಾಂಕ್ ಹೋಲ್ಡರ್ ಆಗಿರುವಂತಹ ಭರತ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಭರತ್ ಸರ್, ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಹೇಳ್ತೀರಾ? ತುಂಬಾನೇ ಖುಷಿ ಆಗ್ತದೆ ಮೇಡಮ್. ಇದು ನನ್ನ ಸೆಕೆಂಡ್ ರ್ಯಾಂಕ್ ಆಗಿರೋದ್ರಿಂದ ಇನ್ನೂ ತುಂಬಾ ಖುಷಿ ಆಗ್ತದೆ. ರ್ಯಾಂಕ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಬೌಟ್ ಇಟ್. ಈ UPSC ಯಲ್ಲಿ ನಿಮ್ಗೆ ಎಷ್ಟು ರ್ಯಾಂಕ್ ಬಂದಿದೆ ಮತ್ತೆ ಎಷ್ಟು ಪ್ರಯತ್ನ ಪಟ್ಟಿದ್ರಿ? ಮ್ಯಾಮ್, ಈ ವರ್ಷದ ರ್ಯಾಂಕ್ ನಂದು 557 ಬಂದಿದೆ. ಸೊ ಕಷ್ಟದ ವಿಚಾರ ಅಂತ ಬಂದಾಗ 2019 ಅಲ್ಲಿ ಗ್ರಾಜುಯೇಟ್ ಆಗಿದ್ದು. ಸೊ ಅರೌಂಡ್ 6 years ನಾನು ಎಕ್ಸಾಮ್ಗೋಸ್ಕರ ಕೂತಿರೋಂಥದ್ದು ಅಂಡ್ ರೈಟಿಂಗ್ ಎಕ್ಸಾಮ್ಸ್ ಇದೆ. ಸರ್, ಈ ಹಿಂದೆ ಕೂಡ ನಿಮ್ದು IPS ಕ್ಲಿಯರ್ ಆಗಿತ್ತು ಅನ್ಕೊಂತೀನಿ. ಕ್ಲಿಯರ್ ಆಗಿದ್ರು ಕೂಡ ಮತ್ತೆ ಇನ್ನೊಂದು ಸಲ UPSC ಗೆ ಟ್ರೈ ಮಾಡಿದಿರಾ? ಏನ್ ರೀಸನ್ ಅಂತ? ಎಸ್, ಲಾಸ್ಟ್ ಇಯರ್ 2023 ಬ್ಯಾಚ್ ಅಲ್ಲಿ IPS ಆಗಿ ಸೆಲೆಕ್ಟ್ ಆಗಿತ್ತು. ಸೊ ಅದಾದ ನಂತರ ನಾನು ಎಕ್ಸಾಮ್ ಬರ್ದಿದ್ದೆ IAS ಆಗಬೇಕು ಅಂತ. ಅಂದ್ರೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ನಂದು ಮುಂಚಿನ ಆಸೆ ಇತ್ತು. ಪಾವರ್ಟಿ ಅಲಿವೇಷನ್, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ಇದು ನನ್ನ ಕೋರ್ ಏರಿಯಾಸ್ ಆಗಿತ್ತು. ಸೊ ಅದರಿಂದಾಗಿ ಇಫ್ ಗಿವನ್ ಅನ್ ಆಪರ್ಚುನಿಟಿ, ವೈ ನಾಟ್ ಅಂತ ಬರ್ದಿದ್ದೆ. ಥ್ಯಾಂಕ್ ಯು ಸೋ ಮಚ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್, ಥ್ಯಾಂಕ್ ಯು. ಸೊ ಇದಿಷ್ಟು ಭರತ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು.